ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಮತ್ತು ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಒಂದು ಕಂಟೆಂಟ್ ಬಂದು 5 ರೂಲ್ಸ್ ಆಫ್ ಫೈನಾನ್ಷಿಯಲ್ ಡಿಸಿಪ್ಲಿನ್. ನಿಮ್ಮ ಹಣ ಅಥವಾ ನೀವು ಮಾಡ್ತಕ್ಕಂಥ ಖರ್ಚು ನೀವು ಡಿಸಿಪ್ಲಿನ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಹಣ ಖಂಡಿತವಾಗಿ ಉಳಿಯಲ್ಲ. ಸೊ ಹಾಗಾಗಿ ನೀವು ಈ ಒಂದು ಕೆಲವೊಂದು 5 ರೂಲ್ಸ್ ಏನಿದೆ ಆ ರೂಲ್ಸ್ನ ನೀವು ಕಾಪಾಡ್ಕೊಳ್ಬೇಕಾಗತ್ತೆ, ಅದನ್ನು ನೀವು ಅಳವಡಿಸ್ಕೊಳ್ಬೇಕಾಗತ್ತೆ ಮತ್ತು ಕನ್ಸಿಸ್ಟೆನ್ಸಿಗೆ ಅದನ್ನು ಮ್ಯಾನೇಜ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಈ ಒಂದು ಮ್ಯಾನೇಜ್ ಮಾಡಲಿಲ್ಲ ಅಥವಾ ಕನ್ಸಿಸ್ಟೆನ್ಸಿ ಇರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹಣಕ್ಕೆ ನೀವು ಬೇರೆ 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 ರೂಟ್ಗಳನ್ನು ತೋರ್ಸೋಕ್ಕೆ ಅವಕಾಶಗಳು ಸಿಗುತ್ತೆ. ಸೊ ಈ ಒಂದು ಡಿಸಿಪ್ಲಿನ್ ನೀವು ಮೇಂಟೈನ್ ಮಾಡಲಿಲ್ಲ ಅಂದರೆ ನಿಮ್ಮ ಹಣ ನಿಮ್ಮ ಹತ್ರ ಇರದೇ ಮಲ್ಟಿಪಲ್ ವೇಸಲ್ಲಿ ಅದು ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಸೊ ಈ 5 ರೂಲ್ಸ್ ಯಾವುದಿದು ಅಂತ ನೋಡೋದಾದರೆ, ಮೊದಲನೇ ರೂಲು ಬಡ್ಜೆಟ್ ಮಂತ್ಲಿ. ಸೊ ನೀವು ನಿಮ್ಮ ಒಂದು ಎಕ್ಸ್ಪೆಂಡಿಚರ್ಸ್ ಏನಿರುತ್ತೆ ಕಳೆದ 3 ತಿಂಗಳಲ್ಲಿ ಅಥವಾ ಕಳೆದ 6 ತಿಂಗಳಲ್ಲಿ ಏನೆಲ್ಲ ಖರ್ಚುಗಳಾಗ್ತಾ ಇದೆ ಆ ಖರ್ಚು ಆಧಾರದ ಮೇಲೆ ಈ ತಿಂಗಳಿಗೆ ಎಷ್ಟು ಹಣನ ಖರ್ಚು ಮಾಡ್ಬೋದು, ಎಷ್ಟು ಹಣ ಉಳಿತಾಯ ಮಾಡ್ಬೋದು, ಇನ್ನು ಎಷ್ಟು ಹಣ ಎಮರ್ಜೆನ್ಸಿ ಫಂಡಿಗೆ ಸೇವಿಂಗ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಒಂದು ಲಿಸ್ಟ್ ಮಾಡಿಕೊಂಡ್ರೆ ನಿಮಗೆ ಬರುವಂಥ ಆದಾಯದಲ್ಲಿ ನೀವು ಖರ್ಚು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಎರಡನೇ ಪಾಯಿಂಟ್ ನೋಡೋದಾದ್ರೆ ಅವಾಯ್ಡ್ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ಸ್. ಸೊ ಯಾವುದೋ ಒಂದು ಆಫರ್ ಬಿಟ್ಟಿದ್ದಾರೆ ಅಥವಾ ನನಗೆ ಒಂದು ತಗೊಂಡ್ರೆ 2 ಫ್ರೀ ಸಿಗ್ತಾ ಇದೆ ಅಂತ ಹೇಳಿ ನಿಮ್ಮ ಮೈಂಡಿಗೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಹೇಳ್ತಾರೆ. ಸೊ ನಿಮಗೆ ಅದು ಅವಶ್ಯಕತೆ ಇದೆಯಾ, ಅವಶ್ಯಕತೆ ಇಲ್ವಾ, ಫಸ್ಟ್ ಚೆಕ್ ಮಾಡಿ. ಖಂಡಿತವಾಗಿ ಅವಶ್ಯಕತೆ ಇದೆ, ಇದು ತಗೊಂಡ್ರೆ ನಮ್ಮ ಎಂಟೈರ್ ಫ್ಯಾಮಿಲಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ಗೋ ಬೈ ದ ಐಟಮ್ಸ್, ಏನೇ ಆಗಿರ್ಬೋದು ಅದನ್ನು ಪರ್ಚೇಸ್ ಮಾಡಿ. ಒಂದು ವೇಳೆ ನಮಗೆ ಈ ಸದ್ಯಕ್ಕೆ ಅದು ಅವಶ್ಯಕತೆ ಇಲ್ಲ, ಸೊ ಇದು ಇನ್ನೂ 2 ತಿಂಗಳು ಬಿಟ್ಟು ತಗೊಂಡ್ರೆ ನಡೆಯುತ್ತೆ, ನಮಗೆ ಮನೆಯಲ್ಲಿ ಸ್ಪೇಸ್ ಇಲ್ಲ, ಸೊ ಇದು ಬೇಕಾಗಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಖಂಡಿತವಾಗಿ ನೀವು ಅದನ್ನು ಬೈ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಆ ಹಣನ ನೀವು ಬೇರೆ ಯಾವುದಕ್ಕಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ, ಎಮರ್ಜೆನ್ಸಿ ಫಂಡಿಗೆ ಇನ್ವೆಸ್ಟ್ ಮಾಡಿ, ಅಥವಾ SIPಗೆ ಜಾಸ್ತಿ ಮಾಡಿ, ಅಥವಾ RDಗೆ ಹಾಕ್ಕೊಳ್ಳಿ, ಅಥವಾ ಫಿಕ್ಸ್ ಡೆಪಾಸಿಟ್ ಹಾಕ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಇದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಗೆ ನೀವು ಹಣ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ನೀವು ಫಿಕ್ಸ್ ಡೆಪಾಸಿಟ್ ಹಾಕಿದ್ರೆ ಅಟ್ಲೀಸ್ಟ್ ಒಂದು 6% ನಿಮಗೆ ಇಂಟ್ರೆಸ್ಟ್ ಬರುತ್ತೆ, 6 to 7% ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಅನವಶ್ಯಕ ಆಗಿರೋಂಥ ಖರ್ಚುಗಳನ್ನು ನೀವು ಕಡಿಮೆ ಮಾಡಬೇಕು. ಮೂರನೇದು ಇನ್ವೆಸ್ಟ್ ಬಿಫೋರ್ ಸ್ಪೆಂಡಿಂಗ್. ನಿಮಗೆ ಬರ್ತಕ್ಕಂಥ ಆದಾಯದಲ್ಲಿ ನೀವು ಖರ್ಚು ಮಾಡೋಕ್ಕೂ ಮುಂಚೆ ನಿಮ್ಮ ಉಳಿತಾಯದ ಏನೆಲ್ಲ ಲಿಸ್ಟ್ ಇರುತ್ತೆ ಅದಕ್ಕೆಲ್ಲದಕ್ಕೂ ಕೂಡ ಹಣನ ಸಗ್ರಿಗೇಟ್ ಮಾಡಿಬಿಟ್ಟು ಉಳಿದಿರ್ತಕ್ಕಂಥ ಅಮೌಂಟಲ್ಲಿ ನೀವು ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಸೊ ನೀವು ಬರ್ತಕ್ಕಂಥ ಆದಾಯದಲ್ಲಿ ನೀವು ಖರ್ಚು ಮಾಡಿ ತದನಂತರ ನಾವು ಉಳಿತಾಯ ಮಾಡ್ತೀನಿ ಅಂದರೆ ಡೆಫಿನೆಟಾಗಿ ಆಗೋದಿಲ್ಲ. ಸೊ ಹಾಗಾಗಿ ನೀವು ಖರ್ಚು ಮಾಡೋಕ್ಕೂ ಮುಂಚೆನೇ ಹಣನ ತೆಗೆದಿಟ್ಟು ಇನ್ನು ಬಾಕಿ ಉಳಿದಿರ್ತಕ್ಕಂಥ ಹಣದಲ್ಲಿ ನೀವು ಖರ್ಚನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಮೇಂಟೈನ್ ಎಮರ್ಜೆನ್ಸಿ ಫಂಡ್. ಇದು ನನ್ನ ತುಂಬ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಮಿನಿಮಮ್ 6 ಮಂತ್ಸ್ ನಿಮ್ಮ ಆದಾಯ ಏನಿರುತ್ತೆ ಅದನ್ನು ನೀವು ಎಮರ್ಜೆನ್ಸಿ ಫಂಡ್ ಆಗಿ ಹಣನ ಉಳಿತಾಯ ಮಾಡಿಟ್ಕೊಳ್ಬೇಕಾಗತ್ತೆ. ಇಲ್ಲಾಂತಂದರೆ ಬರ್ತಕ್ಕಂಥ ಎಮರ್ಜೆನ್ಸಿಗೆ ನಿಮಗೆ ಹಣ ಇಲ್ಲದೇ ನೀವು ಲೋನ್ ತಗೊಳ್ಳೋದಾಗಿರ್ಬೋದು ಅಥವಾ ಬೇರೆ ಕಡೆ ಅಂದರೆ 5-6% ಅಥವಾ 10% ಇಂಟ್ರೆಸ್ಟ್ ಆಗಿ ನೀವು ಲೋನ್ ತೊಗೊಂಡು ಹಣನ ಮತ್ತು ಬಡ್ಡಿ ಕಟ್ಟಬೇಕಾಗತ್ತೆ, ಮತ್ತು ಇದಕ್ಕೆ ಹಣ ರೀಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಅದೆಲ್ಲ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಯಾವಾಗೆಲ್ಲ ಅವಕಾಶ ಪ್ರತಿ ತಿಂಗಳು ಸಿಗುತ್ತೆ ಅವಾಗೆಲ್ಲ ನೀವು ಹಣನ ಎಮರ್ಜೆನ್ಸಿ ಫಂಡಿಗೆ ಉಳಿತಾಯ ಮಾಡಿಟ್ಕೊಂಡ್ರೆ ನಿಮಗೆ ಎಮರ್ಜೆನ್ಸಿ ಬಂದಾಗ ಹಣನ ಯುಟಿಲೈಸ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ರಿವ್ಯೂ ಗೋಲ್ ರೆಗ್ಯುಲರ್ಲಿ. ನಿಮ್ಮ ಗೋಲ್ಗಳನ್ನು ನೀವು ಅವಾಗವಾಗ ಚೆಕ್ ಮಾಡಿಕೊಂಡು ನಿಮಗೆ ಹೇಗೆ ಬೇಕೇ ಆಗ ನಿಮ್ಮ ಒಂದು ಹಣಕಾಸಿನ ಲೆಕ್ಕಾಚಾರ ಆಗಿರ್ಬೋದು, ಹಣಕಾಸಿನಾಗಿರ್ಬೋದು, ನೀವು ಅದನ್ನು ಬದಲಾವಣೆಗಳನ್ನು ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಈ 5 ಹಂತಗಳಲ್ಲಿ ನೀವು ಖಂಡಿತವಾಗಿ ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಂಡಿದ್ದಾದರೆ ಸ್ವಲ್ಪ ಬದಲಾವಣೆ, ತುಂಬ ದೊಡ್ಡ ಮಟ್ಟಕ್ಕಾಗಿಲ್ಲ ಅಂತಂದರೂ ನಿಮಗೆ ಸ್ವಲ್ಪ ಬದಲಾವಣೆಗಂತೂ ಸಿಗುತ್ತೆ. ಆ ಒಂದು ಬದಲಾವಣೆನ ನೀವು ನೋಡಿ ಈ ಒಂದು 5ನ್ನು ಮತ್ತೆ ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಡೆಫಿನೆಟಾಗಿ ನಿಮ್ಮ ಲೈಫಲ್ಲಿ ಬದಲಾವಣೆ ಆಗೋ ಜೊತೆಗೆ ನಿಮಗೆ ಹಣನೂ ಕೂಡ ಹೆಚ್ಚು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನೊಂದು 5 ರೂಲ್ಸ್ ಆಫ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಏನಿದೆ ಅದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸೊ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿ ನೀವು ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗಿ ಇಷ್ಟ ಆಗಿದೆ ಅಂತ ಲೈಕ್ ಕೊಡಿ ಅಥವಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.